ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸ್. ಸೊ ಡಯಾಬಿಟೀಸ್ ಅಂದರೆ ಏನು, ಡಯಾಬಿಟೀಸಲ್ಲಿ ಯಾವ್ಯಾವ ಟೈಪ್ ಇದೆ ಅಂತ ಕಲಿಯೋಣ. ಸಕ್ಕರೆ ಕಾಯಿಲೆ ಅಂತಂದ್ರೇನು, ನಮ್ಮ ಬ್ಲಡ್ಡಲ್ಲಿ ಶುಗರ್ ಜಾಸ್ತಿ ಆಗುತ್ತೆ, ಅಂದರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಯೂಶ್ವಲಿ ನಾವು ಇದನ್ನು 150 ಮೇಲೆ ಅಂತಲೇ ಹೇಳ್ಬೋದು, 150 mg/dl ಅಂತಲೇ ಹೇಳ್ಬೋದು. ಅಂದರೆ ಜಾಸ್ತಿ ಆಗಿದೆ ಅಂತಂದರೆ ಲೈಕ್ ಮೋರ್ ದೆನ್ 150 mg. ಸೊ ಇಲ್ಲಿ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ, ಅದರಲ್ಲಿ 2 ಟೈಪ್ಸ್ ಏನು ಅಂತ ಕಲಿಯೋದಾದರೆ, ಟೈಪ್ 1 ಯೂಶ್ವಲಿ ಮಕ್ಕಳಿಗೆ ಬರುತ್ತೆ, ಜೆನೆಟಿಕ್ಸಿಂದ ಬರುತ್ತೆ. ಏನಂತ ಅಂದರೆ ಇದು ಆಟೋ ಇಮ್ಯೂನ್ ಸಿಸ್ಟಮ್. ಸೊ ಯೂಶ್ವಲಿ ಇಮ್ಯಾಜಿನ್ ಮಾಡಿ, ಇದು ಪ್ಯಾಂಕ್ರಿಯಸಲ್ಲಿ 4 ಥರ ಸೆಲ್ಸ್ ಇರುತ್ತೆ. ಬಟ್ ಅದನ್ನು ನೀವು ನೆನ್ಪಿಟ್ಕೋಬೇಕಾಗಿರೋದು ಬೀಟಾ ಸೆಲ್ ಅಂತ, ಓಕೆನಾ. ಬೀಟಾ ಸೆಲ್, ಈ ಬೀಟಾ ಸೆಲ್ ಏನು ಮಾಡೋದು, ಇನ್ಸುಲಿನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಅಂದರೆ ಏನು, ನಮ್ಮ ಒಂದು ಬ್ಲಡ್ಡಲ್ಲಿ ಏನು ಶುಗರ್ ಜಾಸ್ತಿ ಇದೆಯಲ್ಲ ಅದನ್ನು ಕಡಿಮೆ ಮಾಡುವಂತಹ ಒಂದು ಹಾರ್ಮೋನ್ ಅಂತಲೇ ಹೇಳ್ಬೋದು ಈ ಇನ್ಸುಲಿನ್. ಸೊ ಇನ್ಸುಲಿನ ಪ್ರೊಡ್ಯೂಸ್ ಮಾಡುತ್ತೆ ಈ ಬೀಟಾ ಸೆಲ್. ಸೊ ನಮ್ಮ ಬಾಡಿ ಏನು ಮಾಡಿಬಿಡುತ್ತೆ, ಈ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಈ ಬೀಟಾ ಸೆಲ್ನ ಇದು ಯಾವುದೋ ಫಾರಿನ್ ಪಾರ್ಟಿಕಲ್ ಅಪ್ಪ, ಇದು ನಮ್ಮ ಬಾಡಿಗೆ ಸೇರಿದಲ್ಲ ಅಂದ್ಬಿಟ್ಟು ಏನು ಮಾಡುತ್ತೆ, ಈ ನಮ್ಮ ಆಟೋ ಇಮ್ಯೂನ್ ಸಿಸ್ಟಮ್, ನಮ್ಮ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ಇದು ಯಾವುದೋ ನಮ್ಮ ಬಾಡಿ ಕೆಟ್ಟದ್ದು ಮಾಡೋಕ್ಕೆ ಬಂದಿದೆ ಅಂದ್ಬಿಟ್ಟು ಇದನ್ನೇ ಏನು ಮಾಡುತ್ತೆ, ಡೆಸ್ಟ್ರಾಯ್ ಮಾಡ್ತಾ ಬರುತ್ತೆ. ಸೊ ಇದು ಡೆಸ್ಟ್ರಾಯ್ ಮಾಡ್ತಾ ಬಂದಾಗೆಲ್ಲ ಏನಾಗುತ್ತೆ, ಯೂಶ್ವಲಿ ಆವಾಗ ಇನ್ಸುಲಿನ್ ಏನಾಗುತ್ತೆ, ಇನ್ಸುಲಿನ್ ಪ್ರೊಡ್ಯೂಸೇ ಆಗೋಲ್ಲ. ಸೊ ಈ ಒಂದು ಟೈಪ್ 1 ಇರುವಂತಹ ಒಬ್ಬ ಲೈಕ್ ಮನುಷ್ಯ ಏನು ಮಾಡ್ತಾನೆ, ಡೈಲಿ ಇನ್ಸುಲಿನ್ ತೊಗೋಬೇಕಾಗತ್ತೆ, ಆಯಿತಾ. ಇಲ್ಲ ಅಂತಂದರೆ ಏನಾಗುತ್ತೆ, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿ ಡಯಾಬಿಟೀಸ್ ಆಗಿ ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ಏನೇನೇನೋ ಆಗ್ತವೆ, ಆಯಿತಾ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಅಟ್ಯಾಕ್ ಆನ್ ಪ್ಯಾಂಕ್ರಿಯಾಸ್. ಟೈಪ್ 2 ಅಂತಂದ್ರೇನು, ಬಾಡಿ ರೆಸಿಸ್ಟಿವ್ ಯೂಸ್ ಅಂತಂದರೆ ಇಲ್ಲಿ ಯಾವ ಒಂದು ಆಟೋ ಇಮ್ಯೂನ್ ಸಿಸ್ಟಮ್ ಅಂದರೆ ಲೈಕ್ ಓವರ್ ಆ್ಯಕ್ಟ್ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ, ಬೀಟಾ ಸೆಲ್ಲು ಇನ್ಸುಲಿನ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ನಮ್ಮ ಬಾಡಿ ಅದನ್ನ ನೀಟಾಗಿ ಯುಟಿಲೈಸೇ ಮಾಡ್ಕೊಳ್ಳಲ್ಲ, ಅದರ ರೆಸಿಸ್ಟೆಂಟ್ ಕಡಿಮೆ ಆಗುತ್ತೆ. ಅದ್ರ ಬಗ್ಗೆ ನೀವು ಕಲಿಬೇಕಂತಂದರೆ ಅದರ ರಿಸೆಪ್ಟರ್ಸು ಅದು ಇದು ತುಂಬಾ ಇದೆ ಫಾರ್ಮಕಾಲಜಿಲಿ. ಬಟ್ ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಸೊ ಬೀಟಾ ಸೆಲ್ ಇರುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಇನ್ಸುಲಿನ್ನ, ಬಟ್ ನಮ್ಮ ಬಾಡಿ ಯೂಸ್ ಮಾಡ್ಕೊಳ್ಳಲ್ಲ. ಯಾಕೆ, ಒಂದು ಓವರ್ ವೆಯ್ಟ್ ಇದ್ದರೆ, ಎಕ್ಸಸೈಸ್ ಕಮ್ಮಿ ಮಾಡಿದ್ರೆ, ಲೇಜಿತನ ಇದ್ದರೆ, ಸೊ ನಮ್ಮ ಬಾಡಿ ಸೆಲ್ಸ್ ಆ್ಯಕ್ಟಿವ್ ಆಗೋಲ್ಲ, ಸೊ ಇನ್ಸುಲಿನ್ ಯುಟಿಲೈಸ್ ಆಗೋಲ್ಲ, ಓಕೆನಾ. ಸೊ ಇದ್ರ ನಿಮಗೆ ಟೈಪ್ 1 ಟೈಪ್ 2 ಗೊತ್ತಾಯಿತು ಅಂತ ಅಂದ್ಕೊತೀನಿ. ಬಟ್ ಮೋಸ್ಟ್ ಡೇಂಜರಿಂಗ್ ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ಲ, ಟೈಪ್ 1 ಈಸ್ ಅ ಮೋಸ್ಟ್ ಡೇಂಜರಸ್, ಆ್ಯಂಡ್ ಈವನ್ ಟೈಪ್ 2 ಡೇಂಜರಸ್ಸೇ. ಬಟ್ ಟೈಪ್ 2 ಇದ್ದರೆ ನಾವು ಕಮ್ಮಿ ಮಾಡ್ಕೋಬೋದು, ಕಡಿಮೆ ಎಲ್ಲ ಆಗುತ್ತೆ ಕರೆಕ್ಟಾಗಿ ಎಕ್ಸಸೈಸು ಎಲ್ಲನೂ ಮಾಡಿದ್ರೆ, ಟ್ಯಾಬ್ಲೆಟ್ಸು ತೊಗೊಂಡ್ರೆ. ಬಟ್ ಟೈಪ್ 1ಅಲ್ಲಿ ಏನಾಗುತ್ತೆ, ಇನ್ಸುಲಿನ್ನು ಪ್ರೊಡ್ಯೂಸೇ ಆಗೋಲ್ಲ ನಮ್ಮ ಬಾಡಿಲಿ. ಸೊ ಇಟ್ ಈಸ್ ವೆರಿ ಡೇಂಜರಸ್. ಸೊ ಡೈಲಿ ಇನ್ಸುಲಿನ್ ಇಂಜೆಕ್ಷನ್ ತೊಗೊಳ್ಬೇಕಾಗುತ್ತೆ. ಸೊ ದಿಸ್ ಈಸ್ ಟುಡೇ ಟಾಪಿಕ್, ಡಯಾಬಿಟೀಸ್. ಸೊ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.